ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ನಂದನ್ಗದ್ದ ಗಿಂಡಿವಾಡ ನಾಗರಿಕರಿಂದ ರುದ್ರಭೂಮಿ ಸ್ವಚ್ಛತಾ ಕಾರ್ಯ, ನಿರ್ಲಕ್ಷ್ಯದ ವಿರುದ್ಧ ಜನಜಾಗೃತಿ. ಕಾರವಾರ ನಗರದ ನಂದನ್ಗದ್ದಾದ ಶ್ರೀ ನಾಗನಾಥ ದೇವಸ್ಥಾನದ ಸಮೀಪವಿರುವ ಪುರಾತನ ರುದ್ರಭೂಮಿಯ ಅವ್ಯವಸ್ಥೆಯನ್ನು ಕಂಡು ಬೇಸತ್ತ ಗಿಂಡಿವಾಡ ಭಾಗದ ನಾಗರಿಕರು ರವಿವಾರ ಸ್ವತಃ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವ ಮೂಲಕ ಮಾದರಿಯಾಗಿದ್ದಾರೆ. ಹಲವಾರು ವಾರ್ಡ್ಗಳಿಗೆ ಸಂಬಂಧಿಸಿದ ಈ ಸ್ಮಶಾನದ ನಿರ್ವಹಣೆಯ ಬಗ್ಗೆ ನಗರಸಭೆಯಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಕಾಳಜಿ ವಹಿಸಿಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಸ್ಮಶಾನದ ಎದುರೇ ಎಂಎಸ್ಐಎಲ್ ಮದ್ಯದ ಮಳಿಗೆ ಇರುವುದು ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸಿದೆ. ಮದ್ಯ ಖರೀದಿಸುವ ಗ್ರಾಹಕರು ಸ್ಮಶಾನವನ್ನೇ ಪ್ರವಾಸಿ ತಾಣದಂತೆ ಬಳಸುತ್ತಿದ್ದು, ಅಲ್ಲಿಯೇ ಕುಳಿತು ಮದ್ಯಪಾನ ಮಾಡಿ ಪ್ಲಾಸ್ಟಿಕ್ ಹಾಗೂ ಗಾಜಿನ ಬಾಟಲಿಗಳನ್ನು ಎಸೆದು ಹೋಗುತ್ತಿದ್ದಾರೆ. ಇದರಿಂದಾಗಿ ಪವಿತ್ರವಾದ ರುದ್ರಭೂಮಿ ಕಸದ ರಾಶಿಯಿಂದ ತುಂಬಿ ಹೋಗಿತ್ತು. ರುದ್ರಭೂಮಿಯಲ್ಲಿ ಬೆಳೆದಿದ್ದ ಗಿಡಗಂಟಿಗಳು ಹಾಗೂ ಮದ್ಯದ ಬಾಟಲಿಗಳ ರಾಶಿಯನ್ನು ಕಂಡು ಆಕ್ರೋಶಗೊಂಡ ಗಿಂಡಿವಾಡದ ಯುವಕರು ಮತ್ತು ಹಿರಿಯ ನಾಗರಿಕರು ರವಿವಾರ ಬೆಳಿಗ್ಗೆ ಒಗ್ಗೂಡಿ ಸುಮಾರು 5 ಗಂಟೆಗಳ ಕಾಲ ಶ್ರಮದಾನ ಮಾಡಿದರು. ಸ್ಮಶಾನದ ಆವರಣದ ಜೊತೆಗೆ ಅಲ್ಲಿದ್ದ ಬಾವಿಯಲ್ಲಿ ಕಿಡಿಗೇಡಿಗಳು ಎಸೆದಿದ್ದ ಪ್ಲಾಸ್ಟಿಕ್ ಕಸವನ್ನು ತೆರವುಗೊಳಿಸಲಾಯಿತು. ಸ್ವಚ್ಛತೆಯ ನಂತರ ನಾಗರಿಕರು ಸ್ಮಶಾನದ ಪಾವಿತ್ರ್ಯತೆಯನ್ನು ಕಾಪಾಡುವಂತೆ ಎಚ್ಚರಿಕೆ ನೀಡುವ ನಾಮಫಲಕಗಳನ್ನು ಅಳವಡಿಸಿದರು. ಇನ್ನು ಮುಂದೆ ಈ ರುದ್ರಭೂಮಿಯ ನಿರ್ವಹಣೆಯ ಜವಾಬ್ದಾರಿಯನ್ನು ನಾವೇ ವಹಿಸಿಕೊಳ್ಳುತ್ತೇವೆ. ಇದಕ್ಕೆ ಊರಿನ ಎಲ್ಲಾ ನಾಗರಿಕರು ಕೈ ಜೋಡಿಸಬೇಕು ಎಂದು ಗಿಂಡಿವಾಡದ ನಾಗರಿಕರು ಮನವಿ ಮಾಡಿದ್ದಾರೆ. ನನಂಗದ ಗ್ರಾಮದ ವಾರ್ಡಿಗೆ ಸಂಬಂಧಪಟ್ಟಂತ ಈ ನನಂಗದ ಸ್ಮಶಾನವು ಅನಾದಿ ಕಾಲದಿಂದಲೂ ಇದೆ. ಇದನ್ನ ನಾವು ವರ್ಷಕ್ಕೊಂದ್ಸಲ ಆದರೂ ಬಂದ್ಕೊಂಡು ಸ್ವಚ್ಛ ಮಾಡಿ ಹೋಗ್ತಾ ಇದ್ದೇವೆ. ಆದರೆ ಸಾರ್ವಜನಿಕರು ಇದಕ್ಕೆ ನೋಡಿ ನಮ್ಗೆ ಸಹಕರಿಸಬೇಕು. ಯಾಕಂದ್ರೆ ಕೆಲಸವನ್ನ ಅವ್ರ ಯಾವುದೋ ಒಂದು ಡೆಡ್ ಬಾಡಿ ಅಂತ ಸುಟ್ಟಿದಂತ ಅಂತ್ಯಕ್ರಿಯೆ ಮಾಡಿದ ನಂತರ ಏನು ಕಸ ಕಡ್ಡಿ ಹಿಡದೆ ಅವರನ್ನ ಈ ಕಸ ಎಲ್ಲ ಬೆಂಕಿ ಹಾಕಿ ಹೋಗ್ಬೇಕು. ಅದನ್ನ ಮಾಡಿದ್ರೆ ನಮ್ಮ ಈ ಪರಿಸರನೂ ಸ್ವಚ್ಛಾಗಿರ್ತದೆ ಹಾಗೂ ಬಾಕಿ ಬಂದವರಿಗೂ ಕೂಡ ಕೆಲಸ ಮಾಡ್ಲಿಕ್ಕೆ ತುಂಬಾ ಒಳ್ಳೇದಾಗ್ತಾ ಇದೆ. ಹಾಗೂ ಇಲ್ಲಿ ನಮ್ಮ ನಗರಸಭೆಯವರು ತುಂಬಾ ಅಷ್ಟನ್ನ ಕಾಳಜಿ ತಗೊಳ್ತಾ ಇಲ್ಲ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಇಲ್ಲಿ ಕಸ ವರ್ಷಕ್ಕೆ ಒಂದೊಂದ್ಸಲ ಬಂದ್ರೆ ಕಸದ ರಾಶಿ ಇರ್ತದೆ, ಆ ಕಸ ನೋಡೋರು ಯಾರಿಲ್ಲ. ವಾಲಂಟರಿ ಆಗಿ ನಮ್ಮ ಈ ಏರಿಯಾದ ಎಸ್ಪೆಷಲಿ ನನಂಗದ ಗಿಂಡಿವಾಡ ಹುಡುಗರು ಏನಿದಾವಲ್ಲ, ನಾವು ಸ್ವಖುಷಿಯಿಂದ ಬಂದ್ಕೊಂಡು ಇವತ್ತು ಬೆಳಗಿಂದ ನಾವು ಕ್ಲೀನ್ ಮಾಡಿದ್ದೇವೆ. ಇದೇ ತರ ಮುಂದೆ ಜನ ಮುಂದುವರ್ಸ್ಕೊಂಡು ಹೋಗಬೇಕು. ಬಂದವರೆಲ್ಲ ಶಿಸ್ತಿಂದ ಎಲ್ಲ ಕೆಲಸ ಮಾಡ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಅಂತ ತಮ್ಮಲ್ಲೇ ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ಇಂದು ನಾವು ಕಾರವಾರ ತಾಲೂಕಿನ ನಂದನ ಗ್ರಾಮದ ಈ ಅನಾದಿ ಕಾಲದಿಂದಲೂ ಬಹು ಸಮಾಜದ ಜನರ ಅಂತ್ಯಕ್ರಿಯೆಗೆ ಸ್ಥಳಾವಕಾಶವನ್ನು ಒದಗಿಸಿಕೊಡುತ್ತಿರುವಂಥ ಈ ಸ್ಮಶಾನದಲ್ಲಿ ನಾವು ಇವತ್ತು ನಂದನಗದ್ದ ಗಿಂಡಿವಾಡದ ಸಮಸ್ತ ನಾಗರಿಕರು ಅಂದರೆ ಪುರುಷರು ಮಾತ್ರ ಈ ಒಂದು ಸ್ಥಳದಲ್ಲಿ ಬಂದು ಸ್ವಚ್ಛತೆ ದೇವರು ಅಂತೇಳಿ ತಿಳ್ಕೊಂಡಂಥ ನಾವು ಈ ಸ್ಮಶಾನದ ಒಂದು ಸ್ಥಿತಿ ನೋಡಿದವಾಗ ನಮಗೆ ಭಾಳ ಬೇಸರ ಆಯಿತು. ಯಾಕಂತ ಹೇಳಿದ್ರೆ ಜನರು ತಮ್ಮವರನ್ನು ಇಲ್ಲಿ ತಂದು ಅಂತ್ಯ ಸಂಸ್ಕಾರ ಮಾಡ್ತಾರೆ, ಆದರೆ ಈ ಆವರಣವನ್ನು ಶುಚಿತ್ವವಾಗಿ ಇಟ್ಟುಕೊಳ್ಳಲು ಅವರು ಯಾವುದೇ ಒಂದು ಕೆಲಸವನ್ನು ಅಥವಾ ಕರ್ತವ್ಯವನ್ನು ಮಾಡ್ತಾ ಇಲ್ಲ ಅಂತೇಳಿ ನಮ್ಗೆ ಅನಿಸ್ತು. ಹಾಗಾಗಿ ಇಲ್ಲಿಯ ಗಿಂಡಿವಾಡದ ಪ್ರಮುಖರ ಇದೊಂದು ಸಭೆ ಸೇರಿ ನಾವಾದರೂ ಈ ಒಂದು ಕೆಲಸದಲ್ಲಿ ಮುಂಚೂಣಿಯಲ್ಲಿ ಇರುವ ಮತ್ತು ಈ ಒಂದು ಸ್ಥಳವನ್ನು ಸ್ವಚ್ಛ ಮಾಡಿ ಅಗಲಿದ ಆತ್ಮಗಳಿಗೆ ಚಿರಶಾಂತಿ ಲಭಿಸುವಂಥ ಕಾರ್ಯ ಮಾಡೋಣ ಅಂಥೇಳಿ ಇಂದು 21 ಡಿಸೆಂಬರ್ ಈ 25ನೆಯ ಸಾಲಿನ ಕೊನೆಯ ತಿಂಗಳ ಈ ಅವಧಿಯಲ್ಲಿ ನಾವು ಒಂದು ನಿರ್ಣಯ ಮಾಡಿದ್ದೇವೆ. ಈ ಒಂದು ಸ್ಥಳದ ಸ್ವಚ್ಛತೆ ಕಾರ್ಯ ಈ ಗುಂಪು ನಿರ್ವಹಿಸುತ್ತದೆ ಮತ್ತು ಅದಕ್ಕೆ ಬೇಕಾಗುವಂಥ ಎಲ್ಲ ಒಂದು ಹಣದ ಒಂದು ಸಹಾಯ ಇರ್ಬೋದು ಅಥವಾ ಮನುಷ್ಯ ಶಕ್ತಿಯ ಸಹಾಯ ಇರ್ಬೋದು, ಅದು ನಾವು ಕೊಡಬೇಕಂತೇಳಿ ನಿರ್ಣಯ ಮಾಡಿದ್ದೇವೆ. ಯಾಕಂದರೆ ಇಲ್ಲಿ ಒಂದೇನಾಗಿ ನಾವು ಹೇಳಬೇಕಂತೇಳಿದರೆ ನಗರಸಭೆ ಆಗಲಿ ಅಥವಾ ಜಿಲ್ಲಾಡಳಿತವಾಗಲಿ ಈ ಸ್ಮಶಾನಗಳನ್ನು ಶುಚಿತ್ವವಾಗಿ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಯಾವುದೇ ಒಂದು ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ನಾವು ಪರಿಸರವಾದಿಗಳು ಅಂತ ಹೇಳಿಕೊಳ್ಳುವುದಕ್ಕಿಂತ ಪರಿಸರ ಚೆನ್ನಾಗಿ ಇರಬೇಕು ಅಂತೇಳಿ ಉಳ್ಳಂಥ ಮನಸ್ಥಿತಿಯವರು. ಹಾಗಾಗಿ ಎಲ್ಲೇ ಸ್ವಚ್ಛತೆ ಇಲ್ಲದೇ ಇದ್ದಲ್ಲಿ ಅಂಥ ಒಂದು ಸ್ಥಳದಲ್ಲಿ ನಮ್ಮಂತಹ ಮನೋಭಾವದ ಯುವಕರಾಗಲಿ ಅಥವಾ ಹಿರಿಯ ನಾಗರಿಕರಾಗಲಿ ಬಂದು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈ ಕೆಲಸ ಮುಂದೆ ನಮ್ಮ ಸಂಘಟನೆ ಮುಂದುವರಿಸಿಕೊಂಡು ಹೋಗುವಂಥ ಮನಸ್ಥಿತಿ ಉಳ್ಳದಿದ್ದರೂ ಸಹ
ಆ ಒಂದು ಕಾರ್ಯ ಸಂಬಂಧಪಟ್ಟ ಅಧಿಕಾರಿ ವರ್ಗದಿಂದ ಅಥವಾ ಜಿಲ್ಲಾಡಳಿತದಿಂದ ಆಗಬೇಕಾಗಿದೆ. ಹಾಗಾಗಿ ಜನರ ಒಂದು ಕೆಲಸ ಅಂತ ಹೇಳಿದ್ರೆ ಸರ್ಕಾರದ ಕೆಲಸ ಜನರ ಕೆಲಸ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ಸ್ಮಶಾನದ ಸ್ವಚ್ಛತೆ ಕಾರ್ಯ ನಾವು ಪುನಃ ಒಂದು ದೇಕರಿಕೆ ಮಾಡಿ ಅದನ್ನು ಸ್ವಚ್ಛವಾಗಿ ಇಡಲು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೆ ಇಂಥ ಒಂದು ಕಾರ್ಯಕ್ಕೆ ಸಮಸ್ತ ಜನರೂ ಸಹ ಕೈ ಜೋಡಿಸಬೇಕು. ಬರೇ ನಂದನಗದ್ದ ಜನರಿಗೆ ಮಾತ್ರ ಸೀಮಿತವಾಗಿರದೆ ನಂದನಗದ್ದದ ಸುತ್ತಮುತ್ತಲಿನ ಗ್ರಾಮದ ಶವ ಸಂಸ್ಕಾರವೂ ಸಹ ಇಲ್ಲಿ ಆಗ್ತಾ ಇದೆ. ಎಲ್ಲರೂ ಕೈ ಜೋಡಿಸಿದಲ್ಲಿ ಯಾವ ಕಷ್ಟವೂ ಕಠಿಣವಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ, ಮುಂದೆ ಇಂಥ ಸ್ಥಿತಿ ಬರೇ ನಮ್ಮ ನಂದನಗದ್ದ ಸ್ಮಶಾನದಲ್ಲಿ ಮಾತ್ರವಲ್ಲ, ಕಾರವಾರದಲ್ಲಿ ಹಾಗೆ ಬೇರೆ ಬೇರೆ ಕಡೆ ಇರುವಂಥ ಎಲ್ಲ ಸ್ಮಶಾನಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂಥ ಕಾರ್ಯ ನಮ್ಮ ಜನರದ್ದು ಆಗಲಿ ಅಂತ ಹೇಳ್ತಾ, ಇಂದು ನಾವು ಜನರಿಗೆ ಒಂದು ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದೀವಿ. ಈ ಬೋರ್ಡನ್ನು ಇಲ್ಲಿ ಹಚ್ಚಿ ಹೋಗ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಅವರು ಬಳಸಿದಂಥ ಯಾವುದೇ ಒಂದು ವಸ್ತು ಅವರು ಇಲ್ಲಿ ಬಿಡದೆ ಅದಕ್ಕೆ ಒಂದು ಕೊನೆ ಕಾಣಿಸಬೇಕು, ಮತ್ತು ಈ ಒಂದು ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟಿರಬೇಕಂತೇಳಿ ಎಲ್ಲರಲ್ಲೂ ಕರ ಜೋಡಿಸಿ ಬೇಡ್ಕೊಳ್ತಾ ಇದ್ದೀವಿ. ಶ್ರೀರಾಮ್.